ಇಂದಿನ ಸಾಕಾರ ಮುರಳಿ 19/4/24। मीठे बच्चे, बाप आए हैं सारी दुनिया का आहाकार मिटाकर जय जयकार कर। ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಂದೆ ಬಂದಿದ್ದರೆ ಇಡೀ ಪ್ರಪಂಚದ ಆಹಾಕಾರವನ್ನು ತೊಲಗಿಸಿ ಜೈ ಜಯಕಾರವನ್ನು ಮಾಡೋದಕ್ಕೆ। ಪುರಾಣಿ ದುನಿಯಾ ಮೇ ಹೈ ಆಹಾಕಾರ, ನೈ ದುನಿಯಾ ಮೇ ಹೈ ಜೈ ಜಯಕಾರ। ಹಳೆ ಪ್ರಪಂಚದಲ್ಲಿದೆ ಆಹಾಕಾರ, ಹೊಸ ಪ್ರಪಂಚದಲ್ಲಿದೆ ಜೈ ಜಯಕಾರ। प्रश्न है, कौन सा ईश्वरीय नियम है जो गरीब ही बाप का पूरा वर्षा लेते, साहूकार नहीं ले पाते? ಯಾವ ಒಂದು ಈಶ್ವರೀಯ ನಿಯಮ ಇದೆ ಇದರಿಂದ ಬಡವರೇ ತಂದೆಯಿಂದ ಪೂರ್ತಿ ಆಸ್ತಿಯನ್ನು ಪಡೆದರೆ ಧನವಂತರು ಪಡೆಯೋದಿಲ್ಲ? ಉತ್ತರವಿದೆ, ईश्वरीय नियम है पूरा बेगर बनो, जो कुछ भी है उसे भूल जाओ। ಈಶ್ವರೀಯ ನಿಯಮ ಆಗಿದೆ ಸಂಪೂರ್ಣ ಬೆಗ್ಗರಾಗಿ, ಏನೆಲ್ಲ ಇದೆ ಅದನ್ನು ಮರ್ತೋಗಿ। जो गरीब बच्चे सहज ही भूल जाते, परंतु साहूकार जो अपने को स्वर्ग में समझते उनके बुद्धि में कुछ भूलता नहीं है। ಬಡ ಮಕ್ಕಳು ಸಹಜವಾಗಿ ಎಲ್ಲವನ್ನ ಮರೀತಾರೆ, ಆದರೆ ಧನವಂತರು ತಮ್ಮನ್ನು ತಾವು ಸ್ವರ್ಗದಲ್ಲಿದ್ದೀವಿ ಅಂತ ತಿಳ್ಕೊಳ್ತಾರೆ, ಅವರ ಬುದ್ಧಿಯಲ್ಲಿ ಏನೂ ಮರೆಯೋದಿಲ್ಲ। इसलिए जिनको धन दौलत मित्र संबंधी याद रहते वो सच्चे योगी बन ही नहीं सकते। ಅಂದರೆ ಯಾರ ಮನಸ್ಸಿನಲ್ಲಿ ಧನ ದೌಲತ್ತು ಮಿತ್ರ ಸಂಬಂಧಿಗಳು ನೆನಪು ಬರ್ತಾ ಇರ್ತಾರೆ, ಅವರು ಸತ್ಯವಾದ ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ। उन्हें स्वर्ग में ऊंच पद नहीं मिल सकता, ಅವರಿಗೆ ಸ್ವರ್ಗದಲ್ಲಿ ಉನ್ನತವಾದ ಪದವಿ ಸಿಗೋದಿಲ್ಲ। ಓಂ ಶಾಂತಿ। मीठे मीठे निश्चय बुद्धि बच्चे तो अच्छी रीति जानते, उन्हों को पक्का निश्चय है कि बाबा आया है सारी दुनिया का झगड़ा मिटाने। ಮಧುರಾತಿ ಮಧುರ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಚೆನ್ನಾಗಿ ಅರಿವಾಗಿದೆ, ಅವರಿಗೆ ನಿಶ್ಚಯನೂ ಇದೆ, ತಂದೆ ಬಂದಿದ್ದರೆ ಇಡೀ ಪ್ರಪಂಚದ ಜಗಳ ಕಲಹವನ್ನು ದೂರ ಮಾಡೋದಕ್ಕೆ। जो सयानी समझदार बच्चे हैं वो जानते हम इस तन में बाबा आए हैं। ಯಾರು ಬುದ್ಧಿವಂತಿಕೆ ತಿಳುವಳಿಕೆ ಉಳ್ಳ ಮಕ್ಕಳಾಗಿದ್ದರೆ ಅವರಿಗೆ ಗೊತ್ತಿದೆ ಈ ದೇಹದಲ್ಲಿ ತಂದೆ ಬಂದಿದ್ದಾರೆ। जिसका नाम भी है शिव क्यों आए हैं, ಅವರ ಹೆಸರಿಯಾಗಿದೆ ಶಿವ, ಏನಕ್ಕೆ ಬಂದಿದ್ದಾರೆ? आहाकार को मिटाकर जय जयकार कराने मृत्यु लोक में कितने झगड़े आदि हैं। ಆಹಾಕಾರವನ್ನು ತೊಲಗಿಸಿ ಜೈ ಜಯಕಾರವನ್ನು ಮಾಡಿಸಕ್ಕೆ ಮೃತ್ಯು ಲೋಕದಲ್ಲಿ ಎಷ್ಟೊಂದು ಜಗಳ ಎಲ್ಲ ಇದೆ। सबको हिसाब किताब चुक्त कर जाना है, अमर लोक में झगड़े की बात। ಎಲ್ಲರೂ ಲೆಕ್ಕಾಚಾರವನ್ನು ಮುಗಿಸಿ ಹೋಗಲೇಬೇಕು, ಅಮರ ಲೋಕದಲ್ಲಿ ಜಗಳದ ಮಾತೇ ಇಲ್ಲ। यहाँ कितना आहाकार लगा है, कितनी कोर्ट जज आदि है मारा मारी लगी हुई। ಇಲ್ಲಿ ಎಷ್ಟೊಂದು ಆಹಾಕಾರ ತುಂಬಿದೆ, ಎಷ್ಟೊಂದು ಕೋರ್ಟು ಜಡ್ಜು ಜಗಳ ಕಲಹ ಇದೆಯಲ್ಲ। विलायत आदि में भी देखो आहाकार है, सारी दुनिया में किटपिट बहुत है, इसको कहा जाता पुरानी तमो प्रधान। ವಿದೇಶದಲ್ಲೂ ನೋಡಿ ಎಷ್ಟೊಂದು ಆಹಾಕಾರ ಇದೆ, ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಕಿಟ್ಪಿಟ್ ಆಗ್ತಾ ಇದೆ, ಇದಕ್ಕೆ ಹೇಳಲಾಗತ್ತೆ ಹಳೆ ತಮೋ ಪ್ರಧಾನದ ಪ್ರಪಂಚ। किचड़ा ही किचड़ा है, जंगल ही जंगल है, बेहद का बाप सब कुछ मिटाने के लिए आए। ಕೊಳಕೆ ಕೊಳಕಾಗಿದೆ, ಕಾಡೇ ಕಾಡಾಗಿದೆ, ಅನಂತವಾದ ತಂದೆ ಉಪಸ್ಥಿತರಾಗಿದ್ದರೆ ಎಲ್ಲವನ್ನ ದೂರ ಮಾಡೋದಕ್ಕೆ। अभी बच्चों को बहुत सयानी समझदार बनना, अगर बच्चों में भी लड़ाई झगड़ा होता रहेगा तो बाबा के मददगार कैसे बनेंगे? ಈಗ ಮಕ್ಕಳು ಬಹಳ ಬುದ್ಧಿವಂತಿಕೆ ತಿಳುವಳಿಕೆ ಉಳ್ಳವರಾಗಬೇಕು,
ಮಕ್ಕಳು ಸಹ ಜಗಳ ಕಲಹ ಮಾಡ್ತಿದ್ರೆ ತಂದೆಗೆ ಸಹಯೋಗಿ ಹೆಂಗಾಗೋದು? बाबा को तो बहुत मददगार बच्चे चाहिए, सयाने समझो जिसमें कोई किटपिट ना हो। ये भी बच्चे समझते ये पुरानी दुनिया है अनेक। ತಂದೆಗಂತೂ ಅನೇಕ ಸಹಯೋಗಿ ಮಕ್ಕಳು ಬೇಕು, ಬುದ್ಧಿವಂತರು ತಿಳುವಳಿಕೆ ಉಳ್ಳವರು, ಯಾರಲ್ಲಿ ಏರುಪೇರು ಇರೋದಿಲ್ಲ, ಅಂದರೆ ಕಿಟ್ಪಿಟ್ ಮಾಡಲ್ಲ. ಇದು ಸಹ ಮಕ್ಕಳಿಗೆ ಗೊತ್ತಿದೆ, ಇದು ಹಳೆ ಪ್ರಪಂಚ, ಅನೇಕ ಧರ್ಮಗಳಿದೆ. तमो प्रधान विशेष वर्ल्ड है, सारी दुनिया पतित है. तमो प्रधाನ ವಿಕಾರಿ ಪ್ರಪಂಚ, ಇಡೀ ಪ್ರಪಂಚ ಪತಿತ ಆಗಿದೆ. पतित पुरानी दुनिया में झगड़े ही झगड़े हैं, इन सबको मिटाने जय जयकार कराने बाबा आते. ಪತಿತ ಹಳೆಯ ಪ್ರಪಂಚದಲ್ಲಿ ಜಗಳನೇ ಜಗಳ, ಇದೆಲ್ಲ ತೊಲಗಿಸಕ್ಕೋಸ್ಕರ ಜೈ ಜೈಕಾರ ಮಾಡಿಸಕ್ಕೋಸ್ಕರ ತಂದೆ ಬಂದಿದ್ದಾರೆ. अरे जानते इस दुनिया में कितना दुख और अशांति है, इसलिए चाहते हैं विश्व में शांति हो. ಪ್ರತಿಯೊಬ್ಬರಿಗೂ ಅರಿವಾಗಿದೆ ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖ ಅಶಾಂತಿ ಇದೆ, ಅದಕ್ಕೋಸ್ಕರ ಇಷ್ಟಪಡ್ತಾರೆ ವಿಶ್ವದಲ್ಲಿ ಶಾಂತಿ ಇರಲಿ. ಆ सारे विश्व में शांति कोई मनुष्य कैसे कर सकते? बेहद के बाबा को टिक्कर बित्तर में लगा दिया, ये भी खेल. ಇಡೀ ಪ್ರಪಂಚದಲ್ಲಿ ಶಾಂತಿ ಮನುಷ್ಯ ಯಾವ ರೀತಿ ಮಾಡೋದು? ಅನಂತವಾದ ತಂದೆಯನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲ ಕಡೆ ಇಟ್ಬಿಟ್ಟಿದ್ದಾರೆ. ಇದು ಒಂದು ಆಟ. तो बाप बच्चों को समझाते, अब खड़े हो जाओ, बाबा के मददगार हो. ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಎದ್ದೇಳಿ, ತಂದೆಗೆ ಸಹಯೋಗಿ ಆಗಿ. बाप से अपना राज्य भाग्य लेना कम नहीं अथाह सुख है. ತಂದೆಯಿಂದ ನಿಮ್ಮ ರಾಜ್ಯ ಭಾಗ್ಯವನ್ನು ಪಡೆಯೋದು ಕಡಿಮೆ ಏನಲ್ಲ, ಅನಂತವಾದ ಸುಖ ಇದೆ. बाप कहते मीठे बच्चे ड्रामा अनुसार तुमको बेहद का बाप पदमा पदम भाग्यशाली बनाने आए. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಡ್ರಾಮಾ ಅನುಸಾರ ತಮಗೆ ಅನಂತವಾದ ತಂದೆ ಪದಮಾ ಪದಂ ಭಾಗ್ಯಶಾಲಿಯಾಗಿ ಮಾಡಕ್ಕೆ ಬಂದಿದ್ದಾರೆ. भारत में ये लक्ष्मी नारायण राज करते थे. भारत स्वर्ग था, स्वर्ग को कहा जाता ವಂಡರ್ ಆಫ್ ದಿ ವರ್ಲ್ಡ್. ಭಾರತದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಮಾಡ್ತಿದ್ರು, ಭಾರತ ಸ್ವರ್ಗ ಆಗಿತ್ತು, ಸ್ವರ್ಗಕ್ಕೆ ಹೇಳಲಾಗುತ್ತೆ ವಂಡರ್ ಆಫ್ ದಿ ವರ್ಲ್ಡ್, ಅಂದರೆ ಬಹಳ ಆಶ್ಚರ್ಯವಾದ ಪ್ರಪಂಚ. त्रेता को भी नहीं कहेंगे, ऐसे स्वर्ग में आने का बच्चों को पुरुषार्थ करना चाहिए ना, पहले पहले आना. ತ್ರೇತಾಗೂ ಸಹ ಆ ರೀತಿ ಅನ್ನಲ್ಲ. ಅಂತಹ ಸ್ವರ್ಗದಲ್ಲಿ ಬರೋದಕ್ಕೆ ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕಲ್ಲ, ಮೊಟ್ಟ ಮೊದಲು ಬರಬೇಕು. बच्चे चाहते भी हैं हम स्वर्ग में आए, लक्ष्मी व नारायण बने, अभी इस पुरानी दुनिया में बहुत आहाकार हो. ಮಕ್ಕಳು ಸಹ ಇಷ್ಟಪಡ್ತಾರೆ, ನಾವು ಸ್ವರ್ಗದಲ್ಲಿ ಬರಬೇಕು, ಲಕ್ಷ್ಮೀನಾರಾಯಣ ಆಗಬೇಕು. ಈಗ ಈ ಹಳೆ ಪ್ರಪಂಚದಲ್ಲಿ ಬಹಳಷ್ಟು ಆಹಾಕಾರ ಆಗಬೇಕಾಗಿದೆ. रक्त की नदियां बहनी है, रक्त की नदियों के बाद होती है घी की नदियां, उसको कहा जाता ಕ್ಷೀರ್ ಸಾಗರ್. ರಕ್ತದ ನದಿಗಳು ಹರಿಬೇಕಾಗಿದೆ, ರಕ್ತದ ನದಿಗಳ ನಂತರ ಆಗತ್ತೆ ತುಪ್ಪದ ನದಿಗಳು, ಅದಕ್ಕೆ ಕ್ಷೀರ ಸಾಗರ ಅಂತ ಹೇಳಲಾಗುತ್ತೆ. यहाँ में बड़े तालाब बनाते, फिर कोई दिन मुकर्रर होता जो आकर उसमें दूध डालते, उसमें फिर स्नान करते हैं, ಶಿವಲಿಂಗ್ पर भी दूध चढ़ाते. ಇಲ್ಲೂ ಸಹ ಬಹಳ ದೊಡ್ಡ ಕೊಳವನ್ನು ಮಾಡ್ತಾರೆ, ಒಂದು ದಿನವನ್ನು ಫಿಕ್ಸ್ ಮಾಡಿ ಅದರಲ್ಲಿ ಹಾಲನ್ನು ದಾರೆ ಎರಿತಾರೆ, ಮತ್ತು ಅದರಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಾರೆ. ಶಿವಬಾಬಾವರ ಮೇಲೇನೂ ಹಾಲನ್ನು ದಾರೆ ಎರಿತಾರಲ್ಲ. सतयुग की भी एक महिमा है कि वहाँ घी दूध की नदियाँ हैं, ऐसी कोई बात नहीं.
ಸತ್ಯುಗದ ಮಹಿಮೆನೂ ಇದೆ. ಒಂದು ಏನಂತ, ಅಲ್ಲಿ ಹಾಲು ತುಪ್ಪದ ನದಿಗಳು ಹರಿತಾ ಇತ್ತು. ಇದೇನು ಬೇರೆ ಮಾತಾಯಿತು. हर 5000 वर्ष के बाद तुम विश्व के मालिक बनते हो. इस समय तुम गुलाम हो, फिर तुम बादशाह बन. ಪ್ರತಿ 5000 ವರ್ಷದ ನಂತರ ತಾವು ವಿಶ್ವದ ಮಾಲೀಕರಾಗ್ತೀರ. ಈ ಸಮಯದಲ್ಲಿ ತಾವು ಗುಲಾಮರಾಗಿದ್ದೀರಾ, ನಂತರ ಒಡೆಯರಾಗ್ತೀರಾ. सारी प्रकृति तुम्हारी गुलाम बन जाती. वहां कभी बेकायदे बरसात नहीं पड़ता, ನದಿಯ ಉಚ್ಚಲ್ नहीं कर. ಇಡೀ ಪ್ರಕೃತಿ ನಿಮ್ಮ ಗುಲಾಮ್ ಆಗುತ್ತೆ. ಅಲ್ಲಿ ಎಂದು ನಿಯಮದ ವಿರುದ್ಧ ನಡೆಯೋದಿಲ್ಲ, ನದಿಗಳು ಹುಕ್ಕೋದಿಲ್ಲ. कोई उपद्रव नहीं होता. यहाँ देखो कितना उपद्रव है. वहां पक्के वैष्णव रहते, विकारी वैष्णव नहीं. ಅಲ್ಲಿ ಯಾವುದೇ ಉಪದ್ರವಗಳಿರೋದಿಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಉಪದ್ರವಗಳಿರುತ್ತೆ. ಅಲ್ಲಿ ಪಕ್ಕಾ ವೈಷ್ಣವರಿರ್ತಾರೆ, ವಿಕಾರಿಗಳಿಗೆ ವೈಷ್ಣವ ಅಂತ ಹೇಳೋದಿಲ್ಲ. यहाँ कोई वेजिटेरियन बना तो उसको वैष्णव कहते, परंतु नहीं, विकार से एक दो को बहुत दुख देते हैं. ಇಲ್ಲಿ ಯಾರಾದರೂ ಸಸ್ಯ ಆಹಾರಿ ಆದಾಗ ಅವರಿಗೆ ವೈಷ್ಣವರು ಅಂತಾರೆ. ಆದರೆ ಇಲ್ಲ, ವಿಕಾರಿಗಳಿಗೆ ಎಂದೂ ವೈಷ್ಣವರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ವಿಕಾರದಿಂದ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡ್ತಾರೆ. बाबा कितना अच्छी रीति समझाते. ये भी गायन है. गावड़े का चोरा कृष्ण को गावड़े का हो नहीं सकता. वो तो विश्व का मालिक है. फिर 84 जन्म ले. ತಂದೆಗೆ ಎಷ್ಟೊಂದು ಮಹಿಮೆ ಇದೆ, ಅವರು ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. ಗಾಯನ ಇದೆ, ಹಳ್ಳಿಯ ಹುಡುಗ ಅಂತ. ಶ್ರೀಕೃಷ್ಣನಿಗೆ ಹಳ್ಳಿಯ ಹುಡುಗ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅವರಂತೂ ವೈಕುಂಠದ ಮಾಲೀಕರಾಗಿರ್ತಾರೆ. ನಂತರ 84 ಜನ್ಮವನ್ನ ಪಡಿತಾರೆ. यहाँ भी तुम अभी जानते हो, हमने भक्ति में कितने धक्के खाए, पैसे बर्बाद. ಇಲ್ಲೂ ಸಹ ತಮಗೆ ಈಗ ಅರಿವಾಗಿದೆ, ಭಕ್ತಿಯಲ್ಲಿ ನಾವು ಎಷ್ಟು ಅಲಿತಾ ಬಂದ್ವಿ, ಎಷ್ಟೆಲ್ಲ ಹಣ ಕಳ್ಕೊಂಡು ಬಂದ. बाबा पूछते, तुमको इतने पैसे दिए, राज्य दिया, सब कहाँ गया? तुमको विश्व का मालिक बनाया, फिर तुमने क्या किया? बाप तो ड्रामा को जानते. ತಂದೆ ಇವತ್ತು ಕೇಳ್ತಿದ್ದಾರೆ, ತಮಗೆ ಇಷ್ಟೆಲ್ಲ ಧನವನ್ನ ಕೊಡಲಾಗಿತ್ತು, ರಾಜ್ಯ ಭಾಗ್ಯವನ್ನ ಕೊಟ್ಟಿದ್ವಿ, ಅವೆಲ್ಲ ಎಲ್ಲೋಯ್ತು? ತಮಗೆ ವಿಶ್ವದ ಮಾಲೀಕರಾಗಿ ಮಾಡಿದ್ವಿ, ಅದೆಲ್ಲ ಏನು ಮಾಡಿದ್ರಿ? ತಂದೆಗಂತೂ ಡ್ರಾಮಾ ಬಗ್ಗೆ ಗೊತ್ತಿದೆ ಅಲ್ಲ. नई दुनिया सो पुरानी दुनिया, पुरानी दुनिया से नई दुनिया बनती, ये चक्र है. जो कुछ फास्ट हुआ वो रिपीट हो. ಹೊಸ ಪ್ರಪಂಚದಿಂದ ಹಳೆ ಪ್ರಪಂಚ, ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚ, ಇದು ಚಕ್ರ ಆಗಿದೆ. ಏನೆಲ್ಲ ಕಳೆದೋಯ್ತು ಅದು ಪುನರಾವರ್ತನೆ ಆಗತ್ತೆ. बाबा कहते अभी थोड़ा समय है, पुरुषार्थ कर भविष्य के लिए जमा करो. पुरानी दुनिया का सब कुछ मिट्टी में मिल जाए. ತಂದೆ ತಿಳಿಸ್ತಾರೆ, ಈಗ ಸ್ವಲ್ಪ ಸಮಯ ಇದೆ, ಪುರುಷಾರ್ಥವನ್ನ ಮಾಡಿ ಭವಿಷ್ಯಕ್ಕೋಸ್ಕರ ಜಮಾ ಮಾಡಿಕೊಳ್ಳಿ. ಹಳೆಯ ಪ್ರಪಂಚದ್ದು ಎಲ್ಲವೂ ಮಣ್ಣಲ್ಲಿ ಹೋಗಿ ಸೇರಬೇಕಾಗಿದೆ. साहूकार इस ज्ञान को लेंगे नहीं. बाप है गरीब निवास, गरीब वहां साहूकार बनते, साहूकार वहां गरीब. ಧನವಂತರು ಈ ಜ್ಞಾನವನ್ನ ಪಡೆಯೋದಿಲ್ಲ. ಬಾಬಾ ಬಡವರ ಬಂಧು ಆಗಿದೆ. ಬಡವರು ಅಲ್ಲಿ ಧನವಂತರಾಗ್ತಾರೆ, ಧನವಂತರು ಅಲ್ಲಿ ಬಡವರಾಗ್ತಾರೆ. अभी पदमपति बहुत है, वो आएंगे परंतु गरीब बन. ಈಗಂತೂ ಪದಂಪತಿ ಬಹಳಷ್ಟು ಜನ ಇದ್ದಾರೆ, ಅವರು ಬರುತ್ತಾರೆ, ಆದರೆ ಬಡವರಾಗ್ತಾರೆ. वो अपने को स्वर्ग में समझते, वो बुद्धि से निकल नहीं सकता. ತಮ್ಮನ್ನ ತಾವು ಅವರು ಸ್ವರ್ಗದಲ್ಲಿದ್ದೀವಿ ಅಂತ ತಿಳ್ಕೊಳ್ತಾರೆ, ಅದು ಬುದ್ಧಿಯಿಂದ ಹೋಗೋದಿಲ್ಲ.
यहाँ तो बाबा कहते सब कुछ भूल जाओ ಖಾಲಿ ಬೆಗ್ಗರ್ ಬನ್ ಜಾओ. ಇಲ್ಲಂತೂ ಬಾಬಾ ಹೇಳ್ತಾರೆ ಅವೆಲ್ಲ ಮರೆತು ಬಡವರಾಗಿ ಅಂದ್ರೆ ಭಿಕ್ಷಕರ. आजकल तो किलोमीटर किलोग्राम आदि क्या क्या निकला है. जो राज्य गद्दी पर बैठता वो भी अपनी भाषा चला. ಇವತ್ತಂತೂ ಕಿಲೋಗ್ರಾಮ್ ಕಿಲೋಮೀಟರ್ ಏನೆಲ್ಲ ಬಂದಿದೆಯಲ್ಲ. ಯಾರು ರಾಜ್ಯದಲ್ಲಿ ಉಪಸ್ಥಿತರಾಗ್ತಾರೆ ಅವರು ತಮ್ಮ ಭಾಷೆಯನ್ನು ನಡೆಸ್ತಾರೆ. ವಿಲಾಯತ್ ಕಿ ನಕಲ್ ಕರ್ತೆ ಅಪನಾ ಅಕಲ್ ತೋ ಹೈ ನಹಿ. ತಮೋ ಪ್ರಧಾನ ಹೈ. ವಿದೇಶವನ್ನ ಕಾಪಿ ಮಾಡ್ತಾರೆ, ತಮ್ಮದೇ ಆದಂತಹ ತಿಳುವಳಿಕೆ ಇಲ್ಲ, ತಮೋ ಪ್ರಧಾನ ಅಲ್ವಾ. अमेरिका आदि में विनाश की सामग्री को देखो कितना धन लगाते, एयरप्लेन से बॉम्ब्स आदि गिराते, आग लगनी है. ಅಮೇರಿಕಾದಲ್ಲಿ ವಿನಾಶದ ಸಾಮಗ್ರಿಗಳನ್ನು ನೋಡಿ ಎಷ್ಟು ಧನವನ್ನ ತೊಡಗಿಸ್ತಾರೆ. ಏರೋಪ್ಲೇನ್ ಬಾಂಬ್ಸ್ ಎಲ್ಲ ಬೀಳಿಸ್ತಾರೆ, ಬೆಂಕಿ ಹತ್ಕೊಳುತ್ತಲ್ಲ. बच्चे जानते बाबा आए हैं विनाश और स्थापना कराने, तुम्हारे में भी समझाने वाले सब नंबर 1. ಮಕ್ಕಳಿಗೆ ಅರಿವಾಗಿದೆ ಬಾಬಾ ಬಂದಿದ್ದಾರೆ ವಿನಾಶ ಮತ್ತು ಸ್ಥಾಪನೆಯನ್ನ ಮಾಡಿಸಲು. ತಮ್ಮಲ್ಲೂ ಸಹ ತಿಳುವಳಿಕೆ ಉಳ್ಳವರು ಎಲ್ಲರೂ ನಂಬರ್ 1 ಆಗಿದ್ದಾರೆ. सब एक जैसे निश्चय बुद्धि नहीं, जैसे बाबा ने किया बाबा को फॉलो कर. ಎಲ್ಲರೂ ಒಂದೇ ರೀತಿ ನಿಶ್ಚಯ ಬುದ್ಧಿ ಅಲ್ಲ. ಯಾವ ರೀತಿ ಬಾಬಾ ಮಾಡಿದ್ರು ತಂದೆಯನ್ನ ಫಾಲೋ ಮಾಡಬೇಕು. पुरानी दुनिया में ये पाई पैसे क्या करेंगे, आजकल कागज के नोट निकले हैं. ಈ ಹಳೆ ಪ್ರಪಂಚದಲ್ಲಿ ಈ ಪಾಯಿ ಪೈಸೆಯನ್ನ ಏನು ಮಾಡ್ತೀರಾ. ಇವತ್ತಂತೂ ಪೇಪರಿನ ನೋಟು ಬಂದಿದೆ. वहाँ तो मुलरे होंगे, सोने के महल बनाते तो सिक्कों का वहाँ क्या मूल्य है. ಅಲ್ಲಂತೂ ನಾಣ್ಯಗಳಿರುತ್ತೆ. ಚಿನ್ನದಿಂದ ಮಹಲ್ ಮಾಡ್ತಾರೆ ಅಂದಮೇಲೆ ನಾಣ್ಯಗಳಿಗೆ ಏನು ಮೌಲ್ಯ ಇರುತ್ತೆ. जैसे कि सब मुफ्त में है, सतो प्रधान धरती है, अभी तो पुरानी हो गई. ಯಾವ ರೀತಿ ಎಲ್ಲ ಫ್ರೀ ಆಗಿ ಇದ್ದಂಗೆ. ಸತು ಪ್ರಧಾನ ಭೂಮಿ ಅಲ್ಲ, ಈಗಂತೂ ಹಳೆಯದಾಗಿದೆ. वो है सतो प्रधान नई दुनिया, बिल्कुल नया जमीन है. ಅದಂತೂ ಸತು ಪ್ರಧಾನ ಪ್ರಪಂಚ, ಬಿಲ್ಕುಲ್ ಹೊಸ ಜಮೀನ್ ಆಗಿದೆ. तुम सूक्ष्म वतन में जाते हो तो शूबी रस आदि पीते, परंतु वहां झगड़ा आदि होता नहीं, ना मूलवत. ಯಾವಾಗ ತಾವು ಸೂಕ್ಷ್ಮ ವತನಕ್ಕೆ ಹೋಗ್ತೀರಾ ಅಲ್ಲಿ ಶೋಭಿ ರಸವನ್ನು ಕುಡಿದು ಬರ್ತೀರಾ. ಅಲ್ಲಿ ಜಗಳ, ಅಲ್ಲಿ ವೃಕ್ಷ ಎಲ್ಲ ಇರುವುದಿಲ್ಲ, ಮೂಲವತನದಲ್ಲೂ ಇಲ್ಲ. जब तुम वैकुंठ में जाते हो तब वहां तुमको सब कुछ मिलता है. बुद्धि से काम लो, सूक्ष्म वतन में जाड़ होते नहीं. ಯಾವಾಗ ತಾವು ವೈಕುಂಠದಲ್ಲಿ ಹೋಗ್ತೀರಾ ಅಲ್ಲಿ ತಮಗೆ ಎಲ್ಲನೂ ಸಿಗುತ್ತೆ. ಬುದ್ಧಿಯಿಂದ ಕೆಲಸ ತಗೊಳ್ಳಿ. ಸೂಕ್ಷ್ಮ ವತನದಲ್ಲಿ ವೃಕ್ಷ ಇಲ್ಲ. जाड़ तो धरती पर होते ना कि आकाश में, बल नाम है ब्रह्म महतत्व, परंतु है पोलार. ವೃಕ್ಷ ಭೂಮಿಯಲ್ಲಿ ಇರುತ್ತೆ, ಆಕಾಶದಲ್ಲಿ ಅಲ್ಲ. ಬಲೆ ಹೆಸರಿರಬಹುದು ಬ್ರಹ್ಮ ಮಹಾತತ್ವ ಅಂತ, ಆದರೆ ಪೋಲಾರ್ ಆಗಿದೆ. जैसे ये स्टार चमक ठहरे हुए हैं आकाश में, वैसे तुम छोटी छोटी आत्माएं ठहरे हुए हो. स्टार्स देखने में बड़े आते, ऐसे नहीं कि ब्रह्म तत्व में कोई बड़ी बड़ी आत्माएं हो. ಯಾವ ರೀತಿ ನಕ್ಷತ್ರಗಳು ನಿಂತಿದೆ ಆಕಾಶದಲ್ಲಿ ಅದೇ ರೀತಿ ತಾವು ಸಹ ಸಣ್ಣ ಸಣ್ಣ ಆತ್ಮಗಳು ಅಲ್ಲಿ ಉಪಸ್ಥಿತರಾಗಿರ್ತವೆ. ಆ ರೀತಿ ನೋಡಿದಾಗ ನಕ್ಷತ್ರ ಬಹಳ ದೊಡ್ಡದಾಗಿರುತ್ತೆ. ಆ ರೀತಿನೂ ಅಲ್ಲ, ಬ್ರಹ್ಮತತ್ವದಲ್ಲಿ ತಾವು ಆತ್ಮಗಳು ಬಹಳ ದೊಡ್ಡದಾಗಿ ಇರ್ತೀರಾ. ये बुद्धि से काम लेना, विचार सागर मंथन करना,
तो आत्माएं भी ऊपर में ठहरी है छोटी बिंದು. ಇದೆಲ್ಲ ಬುದ್ಧಿಯಿಂದ ಕೆಲಸ ತಗೊಳ್ಳಿ, ವಿಚಾರ ಸಾಗರ ಮಂಥನ ಮಾಡಿ. ಆತ್ಮಗಳು ಮೇಲೆ ಉಪಸ್ಥಿತ ಆಗಿದೆ, ಸಣ್ಣದಾದ ಬಿಂದುವಾಗಿದೆ. ये सब बातें तुमको धारण करनी है, तब किसको धारणा करा सकेंगे? टीचर जरूर खुद जानते, तब तो औरों को पढ़ाते. ಈ ಎಲ್ಲ ವಿಷಯಗಳು ತಾವು ಧಾರಣೆ ಮಾಡಬೇಕು, ಆಗ ತಾವು ಇತರರಿಗೂ ಧಾರಣೆಯನ್ನು ಮಾಡಿಸ್ತೀರಾ. ಟೀಚರ್ ಖಂಡಿತವಾಗಿ ತಿಳ್ಕೊಂಡಾಗ ಇತರರಿಗೂ ತಿಳಿಸ್ತಾರಲ್ಲ, ಇಲ್ಲ ಅಂದಾಗ ಟೀಚರ್ ಏನು ಕೆಲಸಕ್ಕೆ? परंतु यहाँ टीचर भी नंबरवार है, तुम बच्चे वैकुंठ को भी समझ सकते. ಆದರೆ ಇಲ್ಲಿ ಟೀಚರು ಸಹ ನಂಬರ್ವಾರ್ ಆಗಿದೆ. ತಾವು ಮಕ್ಕಳು ವೈಕುಂಠವನ್ನು ಅರ್ತಿದಿರಲ್ಲ. ऐसे नहीं तुमने वैकुंठ नहीं देखा, बहुत बच्चों ने साक्षात्कार किया. ಆ ರೀತಿನೂ ಅಲ್ಲ, ತಾವು ವೈಕುಂಠವನ್ನು ನೋಡಿಲ್ಲ ಅಂತ. ಬಹಳಷ್ಟು ಮಕ್ಕಳು ಸಾಕ್ಷಾತ್ಕಾರವನ್ನು ಮಾಡಿದಿರಲ್ಲ. वहाँ स्वयंवर कैसे होती, क्या भाषा है, सब कुछ देखा है. ಅಲ್ಲಿ ಸ್ವಯಂವರ ಯಾವ ರೀತಿ ಇರುತ್ತೆ, ಯಾವ ಭಾಷೆ ಇರುತ್ತೆ, ಎಲ್ಲವನ್ನ ನೋಡಿದಿರಲ್ಲ. पिछाड़ी में भी तुम साक्षात्कार करेंगे, परंतु करेंगे वही जो योग युक्त. ಅಂತ್ಯದಲ್ಲೂ ತಾವು ಸಾಕ್ಷಾತ್ಕಾರವನ್ನ ಮಾಡ್ತೀರ, ಆದರೆ ಅವರಿಗೆ ಸಾಕ್ಷಾತ್ಕಾರ ಆಗತ್ತೆ ಯಾರು ಯೋಗಯುಕ್ತರಾಗಿ ಇರ್ತಾರೆ. बाकी जिनको अपने मित्र संबंधी धन दौलत याद आते रहेंगे वह क्या देखेंगे. ಯಾರಿಗೆಲ್ಲ ಮಿತ್ರ ಸಂಬಂಧಿಗಳು ಧನ ದೌಲತ್ ನೆನಪಿರುತ್ತೆ, ಅವ್ರು ಏನು ನೋಡ್ತಾರೆ? सच्चे योगी ही अंत तक रहेंगे, जिन्हें बाबा को देख खुश हो. ಸತ್ಯವಾದ ಯೋಗಿಗಳೇ ಅಂತ್ಯದವರೆಗೂ ಇರ್ತಾರೆ, ಅವರನ್ನ ಬಾಬಾ ನೋಡಿ ಖುಷಿ ಪಡ್ತಾರೆ. फूलों का बगीचा बनता बहुत तो 10-15 वर्ष रह करके भी चले जाए, उनको कहेंगे अक्क के फूल. ಹೂ ತೋಟಗಳ ತೋಟ ಆಗುತ್ತೆ. ಬಹಳಷ್ಟು ಜನ 10-15 ವರ್ಷ ಇದ್ದು ಮತ್ತೆ ಹೊರಟೋಗ್ತಾರೆ, ಅವರಿಗೆ ಎಕ್ಕದ ಹೂವು ಅಂತ ಹೇಳಲಾಗುತ್ತೆ. बड़ी अच्छी अच्छी बच्चियाँ जो मम्मा बाबा के लिए भी डायरेक्शन ले आती थी, ड्रिल कराती थी, वो आज है नहीं. ಬಹಳ ಒಳ್ಳೊಳ್ಳೆ ಮಕ್ಕಳು ಯಾರು ಮಮ್ಮ ಬಾಬವರಿಗೋಸ್ಕರನು ಡೈರೆಕ್ಷನ್ ಎಲ್ಲ ತಗೊಂಡ್ಬರೋರು, ಡ್ರಿಲ್ ಮಾಡಿಸ್ತಾ ಇದ್ರು, ಇವತ್ತು ಅವರು ಸಹ ಇಲ್ಲ. ये बच्चियाँ जानती और बाप दादा भी जानते कि माया बड़ी जबरदस्त है. ये है माया से गुप्त लड़ाई, गुप्त तूफान. ಮಕ್ಕಳಿಗೂ ಗೊತ್ತಿದೆ, ಬಾಪ್ದಾದವ್ರಿಗೂ ಗೊತ್ತಿದೆ, ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. ಇದಾಗಿದೆ ಮಾಯೆಯ ಗುಪ್ತವಾದ ಯುದ್ಧ, ಗುಪ್ತವಾದಂತಹ ಬಿರುಗಾಳಿ. बाबा कहते माया तुमको बहुत हैरान करेंगी, ये हार जीत का बना हुआ ड्रामा है, तुम्हारी कोई हथियारे से लड़ाई नहीं. ತಂದೆ ತಿಳಿಸ್ತಾರೆ, ಮಾಯೆ ತಮಗೆ ಬಹಳಷ್ಟು ತೊಂದರೆಯನ್ನು ಕೊಡುತ್ತೆ. ಇದು ಸೋಲು ಗೆಲುವಿನ ಆಟವನ್ನ ಡ್ರಾಮಾ ಮಾಡಲಾಗಿದೆ. ನಿಮ್ಮ ಹತ್ರ ಯಾವುದೇ ಅಸ್ತ್ರಶಸ್ತ್ರ ಯುದ್ಧಕ್ಕೋಸ್ಕರ ಇಲ್ಲ. ये तो भारत का प्राचीन योग नामी ग्रामी है, जिस योग बल से तुम ये बनते हो, बाहुबल से कोई विश्व का बादशाही ले न सकता. ಇಲ್ಲಂತೂ ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧಿಯಾಗಿದೆ. ನೀವು ಯೋಗ ಬಲದಿಂದ ಆಗ್ತೀರಾ, ಬಾಹುಬಲದಿಂದ ವಿಶ್ವದ ರಾಜ್ಯ ಭಾಗ್ಯ ಪಡೆಯಕ್ಕೆ ಆಗಲ್ಲ. खेल में वंडर है, कहनी है दो बिल्ली लड़ते मक्खन दूसरे का, कहाँ में जाता सेकंड में विश्व की बादशाह. ಆಟನೂ ಬಹಳ ಆಶ್ಚರ್ಯವಾಗಿದೆ. ಒಂದು ಕತೆ ಇದೆ, ಎರಡು ಬೆಕ್ಕು ಕಿತ್ತಾಡ್ತಿತ್ತು, ಮಧ್ಯದಲ್ಲಿ ಕೋತಿ ಬೆಣ್ಣೆಯನ್ನು ತಿಂದ್ಬಿಡ್ತು ಅಂತ. ಅಂದರೆ ಸೆಕೆಂಡಲ್ಲಿ ವಿಶ್ವದ ರಾಜ್ಯ ಭಾಗ್ಯ ಅಲ್ವಾ. बच्चियां साक्षात्कार करती, कहती है श्री कृष्ण के मुख में मक्खन.
वास्तव में श्री कृष्ण के मुख में नई दुनिया दी. ಮಕ್ಕಳು ಸಾಕ್ಷಾತ್ಕಾರವನ್ನ ಮಾಡ್ತೀರ ಅಂತಾರೆ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಅಂತ. ವಾಸ್ತವದಲ್ಲಿ ಶ್ರೀಕೃಷ್ಣನ ಬಾಯಲ್ಲಿ ಹೊಸ ಪ್ರಪಂಚವನ್ನ ನೋಡ್ತೀರಾ. योग बल से तुम विश्व के बादशाही रूपी मक्खन लेते हो. राजाई के लिए कितनी लड़ाई होती और कितने लड़ाई से खत्म होते हैं. ಯೋಗ ಬಲದಿಂದ ತಾವು ವಿಶ್ವದ ರಾಜ್ಯ ಭಾಗ್ಯ ಅನ್ನುವ ಬೆಣ್ಣೆಯನ್ನು ಪಡಿತೀವಿ. ರಾಜ್ಯಕ್ಕೋಸ್ಕರ ಯುದ್ಧ ಇರುತ್ತೆ. ಇಷ್ಟೊಂದು ಜನ ಯುದ್ಧ ಮಾಡಿ ಸಮಾಪ್ತಿ ಆಗ್ತಾರಲ್ಲ. इस पुरानी दुनिया का हिसाब किताब चुप्त होना है. इस दुनिया की कोई भी चीज रहनी नहीं है. ಈ ಹಳೆ ಪ್ರಪಂಚದ ಲೆಕ್ಕಾಚಾರ ಚುಕ್ತ ಆಗಲೇಬೇಕು. ಈ ಹಳೆ ಪ್ರಪಂಚದ ಯಾವುದೇ ವಸ್ತು ಇಲ್ಲಿ ಇರುವುದಿಲ್ಲ. बाबा की श्रीमते बच्ची ईयर नो हिविल सी नो हिविल उन्होंने बंदरों का एक चित्र बनाया. आजकल तो मनुष्यों का ही बना. ತಂದೆಯ ಶ್ರೀಮಾತ ಆಗಿದೆ, ಮಕ್ಕಳೇ ಕೆಟ್ಟದ್ದನ್ನ ಕೇಳಬೇಡಿ, ಕೆಟ್ಟದ್ದನ್ನ ನೋಡಬೇಡಿ. ಅವರಂತೂ ಕೋತಿಯ ಚಿತ್ರಗಳನ್ನ ಮಾಡಿದ್ದಾರೆ. ಈ ನಡುವೆ ಅಂತೂ ಮನುಷ್ಯರದೇ ಮಾಡ್ತಿದ್ದಾರೆ. आगे चीन की तरफ से हाथ दांत की चीजें आती थी. चिड़िया भी कंच की पहनते थे. यहाँ तो जेवर आदि पहनने के लिए नाक कान आदि छेदते हैं. सतयुग में नाक कान छेद करने की जरूरत नहीं है. ಹಳೆ ಕಾಲದಲ್ಲಿ ಚೈನಾದಿಂದ ಆನೆಯ ದಂತದ ವಸ್ತುಗಳು ಬರ್ತಾ ಇತ್ತು. ಬಳೆಗಳು ಸಹ ಅಲ್ಲಿ ಅದೇ ರೀತಿ ಹಾಕೋದು. ಯಾವುದು? ಆನೆಯ ದಂತದ. ಇಲ್ಲಿ ಬಡವೆಗಳೆಲ್ಲ ಕಿವಿಗೆ ಮೂಗುಗೆ ಹಾಕೊಂಡಾಗ ತೂತು ಮಾಡ್ತಾರೆ. ಸತ್ಯುಗದಲ್ಲಿ ಕಿವಿ ಮೂಗು ತೂತು ಮಾಡುವಂತಹ ಅವಶ್ಯಕತೆ ಇರಲ್ಲ. यहाँ तो माया ऐसी है जो सबके नाक कान काट देती. तुम बच्चे अब सच बनते हो. ಇಲ್ಲಂತೂ ಮಾಯೆ ಅದೇ ರೀತಿ ಇದೆ. ಎಲ್ಲರ ಮೂಗು ಕಿವಿಯನ್ನು ಕಟ್ ಮಾಡಿರುತ್ತೆ. ತಾವು ಮಕ್ಕಳಂತೂ ಸ್ವಚ್ಛ ಆಗ್ತಿದ್ದೀರಲ್ಲ. वहाँ नेचुरल कैलामिटीज रहती. कोई चीज लगाने की जरूरत ही नहीं रहती. ಅಲ್ಲಿ ಪ್ರಕೃತಿಯ ಸುಂದರತೆ ಇರುತ್ತೆ. ಎಂಥದೇ ವಸ್ತುಗಳನ್ನ ಹಾಕುವ ಅವಶ್ಯಕತೆ ಇರೋದು. यहाँ तो शरीर ही तमो प्रधान तत्व से बनते, इसलिए बीमारी आदि होते. वहाँ ये बातें होती नहीं. ಇಲ್ಲಂತೂ ಶರೀರ ತಮೋ ಪ್ರಧಾನ ತತ್ವಗಳಿಂದ ತಯಾರಾಗಿದೆ. ಅದಕ್ಕೋಸ್ಕರ ಅನಾರೋಗ್ಯಗಳೆಲ್ಲ ಬರ್ತಾ ಇರುತ್ತೆ. ಅಲ್ಲಿ ಇಂತಹ ಮಾತುಗಳೇ ಇರೋದಿಲ್ಲ. अभी तुम्हारी आत्मा को बहुत खुशी है कि हमको बेहद का बा पढ़ाकर नरसिंह नारायण अथवा अमरपुरी का मालिक बनाते. इसलिए गायन है, अतीन्द्रिय सुख पूछना हो तो ಗೋಪ ಗೋಪಿ से पूछो. ಈಗ ನಿಮ್ಮ ಆತ್ಮಕ್ಕೆ ಬಹಳಷ್ಟು ಖುಷಿ ಇರಬಹುದು. ನಮಗೆ ಅನಂತವಾದ ತಂದೆ ಓದಿಸಿ ನರನಿಂದ ನಾರಾಯಣ ಅಥವಾ ಅಮರಪುರಿಯ ಮಾಲೀಕರಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಗಾಯನ ಇದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕು ಅಂದರೆ ಗೋಪ ಗೋಪಿಯರನ್ನ ಕೇಳಿ. भक्त लोग इन बातों को नहीं जानते. तुम्हारे में भी खुश रहे और इन बातों का सिमरन करते रहे. ऐसे बच्चे बहुत थोड़े हैं. ಭಕ್ತರಿಗಂತೂ ಈ ವಿಷಯಗಳು ಅರಿವೇ ಇಲ್ಲ. ತಾವು ಸಹ ಖುಷಿಯಲ್ಲಿದ್ದು ಈ ಮಾತುಗಳ ಚಿಂತನೆಯನ್ನ ಮಾಡೋರು ಬಹಳ ಕಡಿಮೆ ಇದ್ದಾರೆ. अबलाओं पर कितना अत्याचार होते. जो गायन है द्रौपदी का, ये सब प्रैक्टिकल में हो रहा है. ಅಬಲೆಯರ ಮೇಲೆ ಇಷ್ಟೊಂದು ಅತ್ಯಾಚಾರ ಆಗುತ್ತೆ. ಗಾಯನ ಇದೆ, ದ್ರೌಪದಿ, ಇದೆಲ್ಲ ಪ್ರಾಕ್ಟಿಕಲ್ ನಡೀತಾ ಇದೆ. द्रौपदी ने क्यों पुकारा ये मनुष्य नहीं जानते. बाबा ने समझाया, तुम सब द्रौपदियाँ हो, ऐसे नहीं. फीमेल सदा फीमेल ही बनती. दोनों दो बारी फीमेल बन सकती है, जास्ती नहीं.
ಮನುಷ್ಯರಿಗೆ ಅರಿವಿಲ್ಲ, ಬಾಬಾ ತಿಳಿಸಿದರೆ ತಾವೆಲ್ಲ ದ್ರೌಪದಿಗಳಾಗಿದ್ದೀವಿ. ಆ ರೀತಿ ಎಲ್ಲ ಸ್ತ್ರೀ ಸದಾ ಸ್ತ್ರೀ ಆಗ್ತಾರೆ ಅಂತ. ಜಾಸ್ತಿ ಅಂದರೆ 2 ಸಲ ಸ್ತ್ರೀ ಆಗ್ಬೋದು, ಜಾಸ್ತಿ ಇಲ್ಲ. माताएं पुकारती बाबा रक्षा करो, हमको दुश्मन विकार के लिए हैरान करते, इसको कहा जाता है वैशाली. ಮಾತೆಯರು ಕರೀತಿರ್ತಾರೆ, ಬಾಬಾ ರಕ್ಷಣೆ ಮಾಡಿ, ನಮ್ಮ ದುಶ್ಮನ್ ವಿಕಾರಗಳು ತುಂಬ ತೊಂದರೆ ಕೊಡುತ್ತೆ, ಇದಕ್ಕೆ ತಿಳಿಸಲಾಗತ್ತೆ ವೈಶಾಲ್ಯ. स्वर्ग को कहा जाता शिवालय, वैशालय है रावण की स्थापना, ಶಿವಾಲಯ ಹಿ ಶಿವಬಾಬಾ ಕಿ ಸ್ಥಾಪನೆ. ಸ್ವರ್ಗಕ್ಕೆ ತಿಳಿಸಲಾಗತ್ತೆ ಶಿವಾಲಯ, ವೈಶಾಲಯ ರಾವಣನ ಸ್ಥಾಪನೆ ಆದರೆ ಶಿವಾಲಯ ಶಿವಬಾಬಾವರ ಸ್ಥಾಪನೆ ಆಗಿದೆ. और तुमको नॉलेज में देते हैं, बाबा को नॉलेजेबल भी कहा जाता, ತಮಗೆ ಜ್ಞಾನವನ್ನು ನೀಡಲಾಗುತ್ತೆ, ತಂದೆ ಜ್ಞಾನವಂತರಲ್ಲ. ऐसे नहीं नॉलेजफुल माना सबके दिलों को जानने वाला, इनसे फायदा क्या है. ಆ ರೀತಿನೂ ಅಲ್ಲ, ಜ್ಞಾನವಂತರು ಅಂದ ಮೇಲೆ ಎಲ್ಲರ ಹೃದಯವನ್ನ ತಿಳ್ಕೊಂತಾರೆ ಅಂತ, ಅದರಿಂದ ಲಾಭ ಏನಿದೆ. बाबा कहते ये सृष्टि के आदि मध्य अंत की नॉलेज मेरे बिगर कोई दे नहीं सकते, मैं ही तुमको बैठ पढ़ाता. ತಂದೆ ಅಂತಾರೆ, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಾನು ಬಿಟ್ಟು ಬೇರೆ ಯಾರು ತಿಳ್ಕೊಂಡಿಲ್ಲ, ನಾನೇ ನಿಮಗೆ ಕುತ್ಕೊಂಡು ಓದಿಸ್ತಾ ಇದ್ದೀನಿ. ज्ञान सागर एक बाप है, वहां है भक्ति की प्रारंभ, सत्युग त्रेता में भक्ति होता है. ಜ್ಞಾನ ಸಾಗರ ಒಬ್ಬ ತಂದೆ ಆಗಿದೆ, ಅಲ್ಲಿ ಭಕ್ತಿಯ ಪ್ರಾರಬ್ಧ. ಸತ್ಯುಗ ತ್ರೇತಾದಲ್ಲಿ ಭಕ್ತಿ ಇರೋದೇ ಇಲ್ಲ. पढ़ाई से ही राजाई स्थापन हो रही है, प्रेसिडेंट आदि को देखो कितने वजीर हैं, एडवर्टाइज देने के लिए वजीर रखते. ವಿದ್ಯೆಯಿಂದ ರಾಜಧಾನಿ ಸ್ಥಾಪನೆ ಆಗುತ್ತೆ. ಪ್ರೆಸಿಡೆಂಟ್ಗೆ ನೋಡಿ ಎಷ್ಟೊಂದು ಮಂತ್ರಿಗಳಿದ್ದಾರೆ, ಅಡ್ವೈಸ್ ಕೊಡೋದಕ್ಕೆ ಮಂತ್ರಿಗಳನ್ನು ಇಟ್ಕೊಂತಾರಲ್ಲ. सत्युग में वजीर रखने की जरूरत नहीं, अब बाप तुमको अकलमंद बना. ಸತ್ಯುಗದಲ್ಲಿ ಮಂತ್ರಿಗಳ ಅವಶ್ಯಕತೆನೇ ಇರೋದಿಲ್ಲ, ಯಾಕೆಂದರೆ ತಂದೆ ಈಗ ತಮ್ಮನ್ನ ಬುದ್ಧಿವಂತರಾಗಿ ಮಾಡ್ತಿದ್ದಾರೆ. ये लक्ष्मी नारायण देखो कितने अकलमंद थे, बेहद की बादशाही बाबा से मिलती है. ಈ ಲಕ್ಷ್ಮೀ ನಾರಾಯಣ ನೋಡಿ ಎಷ್ಟು ಬುದ್ಧಿವಂತರಾಗಿದ್ದಾರೆ, ಅನಂತವಾದ ರಾಜ್ಯ ಭಾಗ್ಯ ತಂದೆಯಿಂದ ಸಿಗುತ್ತೆ. शिव जयंती बाबा की मनाते, जरूर शिव बाबा भारत में आकर विश्व का मालिक बनाकर गए. ಶಿವ ಜಯಂತಿ ತಂದೆದು ಆಚರಣೆ ಮಾಡ್ತೀವಿ, ಖಂಡಿತವಾಗಿ ಶಿವ ಬಾಬಾ ಭಾರತದಲ್ಲಿ ಬಂದು ವಿಶ್ವದ ಮಾಲೀಕರಾಗಿ ಮಾಡಿ ಹೋಗಿದ್ದಾರೆ. लाखों वर्ष की बात नहीं, कल की तो बात है, अच्छा ज़्यादा क्या समझाऊं. ಲಕ್ಷಾಂತರ ವರ್ಷದ ಮಾತಂತೂ ಅಲ್ಲ, ನೆನ್ನೆಯ ಮಾತಾಗಿದೆ, ಒಳ್ಳೆಯದು, ಜಾಸ್ತಿ ಏನು ತಿಳಿಸ್ಲಿ. ಬಾಬಾ ಕೇತೆ ಮನ್ಮನಾಭ ವಾಸ್ತವ ಮೇ ಈ ಪಢಾಯಿ ಇಶಾರೆ ಕಿ. ಬಾಬಾ ತಿಳಿಸ್ತಾರೆ, ಮನ್ಮನಾಭ ವಾಸ್ತವದಲ್ಲಿ ಈ ವಿದ್ಯೆ ಸೈಗೆಯಿಂದ ಆಗಿದೆ. अच्छा मीठे मीठे सीख लगे. बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಇಂದಿನ ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇದು, बाप का पूरा मददगार बनने के लिए सयाना समझदार बनना, अंदर कोई किटपिट ना. ಬಾಬೋರ ಪೂರ್ತಿ ಸಹಯೋಗಿ ಆಗಕ್ಕೋಸ್ಕರ ಬುದ್ಧಿವಂತಿಕೆ ಉಳ್ಳವರು, ತಿಳುವಳಿಕೆ ಉಳ್ಳವರಾಗಿ, ಆಂತರ್ಯದಲ್ಲಿ ಯಾವುದೇ ಕಿಟ್ಪಿಟ್ಟು ಬೇಡ. ಎರಡನೇದು, स्थापना और विनाश के कर्तव्य को देखते हुए पूरा निश्चय बुद्धि बन बाबा को फॉलो करो. ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನ ನೋಡ್ತಾ
ಪೂರ್ತಿ ಬುದ್ಧಿವಂತರಾಗಿ ತಂದೆಯನ್ನ ಅನುಕರಣೆ ಮಾಡಬೇಕಾಗಿದೆ. पुरानी दुनिया के पाई पैसे से बुद्धि निकाल पूरा बेग्गर बनना है. ಹಳೆ ಪ್ರಪಂಚದಿಂದ ನಯಾ ಪೈಸೆ ಅಷ್ಟು ಇರುವಂತಹ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆದು ಭಿಕ್ಷಕರಾಗಿ ಅಂದರೆ ಬಡವರ. ಮಿತ್ರ ಸಂಬಂಧಿ ಧನ್ ದೌಲತ್ ಆದಿ ಸಬ್ ಕುಚ್ ಭೂಲ್ ಜಾನ. ಮಿತ್ರ ಸಂಬಂಧಿ ಧನ ದೌಲತ್ತು ಎಲ್ಲವನ್ನ ಮರೆತೋಗಿ. इंदिन वरदान. संगठन में रहते सबके स्नेही बनते, बुद्धि का सहारा एक बाबा को बनाने वाले कर्मयोगी बन. ಸಂಘಟನೆಯಲ್ಲಿ ಇರ್ತಾ ಎಲ್ಲರ ಸ್ನೇಹಿ ಆಗ್ತಾ ಬುದ್ಧಿಯ ಆಶ್ರಯವನ್ನ ಒಬ್ಬ ತಂದೆಯ ಜೊತೆ ಇಟ್ಕೊಡುವಂಥವರು ಕರ್ಮಯೋಗಿ ಭವ. कोई कोई बच्चे संगठन में स्नेही बनने के बजाय न्यारी बन जाते. ಕೆಲವು ಮಕ್ಕಳು ಸಂಘಟನೆಯಲ್ಲಿ ಸ್ನೇಹಿ ಆಗುವ ಬದಲು ಸ್ವಲ್ಪ ಪಕ್ಕಕ್ಕೆ ಹೋಗ್ತಾರೆ. डरते हैं कहीं फंस ना जाए इससे तो दूर रहना ठीक है. ಭಯ ಪಡ್ತಾರೆ, ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ದೂರ ಸರಿತಾರೆ. लेकिन नहीं, 21 जन्म परिवार में रहना अगर डर कर किनारा करेंगे तो ये भी कर्म संन्यास के संस्कार है. ಆದರೆ ಆ ರೀತಿ ಅಲ್ಲ. 21 ಜನ್ಮ ಪರಿವಾರದಲ್ಲೇ ಇರಬೇಕು. ಭಯಪಟ್ಟು ಪಕ್ಕಕ್ಕೆ ಸರಿಗಿದ್ರೆ ಕರ್ಮ ಸನ್ಯಾಸಿಯ ಸಂಸ್ಕಾರ ಆಗ್ಬಿಡುತ್ತಲ್ಲ. कर्मयोगी बनना है, कर्म सन्यासी नहीं. संगठन में रहो, सबके स्नेही बनो, लेकिन बुद्धि का सहारा एक बाप हो, दूसरा ना हो. कर्मयोगी आಗಿ ಕರ್ಮ ಸನ್ಯಾಸಿ ಬೇಡ. ಸಂಘಟನೆಯಲ್ಲಿರಿ, ಎಲ್ಲರ ಸ್ನೇಹಿಯಾಗಿರಿ, ಆದರೆ ಬುದ್ಧಿಯ ಆಶ್ರಯ ಒಬ್ಬ ತಂದೆಯ ಜೊತೆ ಇರಲಿ, ಬೇರೆ ಯಾರೂ ಇಲ್ಲ. बुद्धि को कोई आत्मा का साथ गुण व कोई विशेषता आकर्षण ना करे तब कहेंगे कर्मयोगी पवित्र आत्मा. ಬುದ್ಧಿಗೆ ಯಾವುದೇ ಆತ್ಮದ ಜೊತೆ ಗುಣ ಅಥವಾ ಯಾವುದೇ ವಿಶೇಷತೆ ಆಕರ್ಷಣೆ ಮಾಡದೇ ಇರಲಿ, ಆಗ ಹೇಳಲಾಗುತ್ತೆ ಕರ್ಮಯೋಗಿ ಪವಿತ್ರ ಆತ್ಮ. ಸ್ಲೋಗನ್ ಆಗಿದೆ, बाप दादा के राइट हैंड बनो, लेफ्ट हैंड नहीं. ಬಾಪ್ ದಾದಾವರ ಬಲಭುಜ ಆಗಿ ಎಡಭುಜ ಅಲ್ಲ. ಆಪ್ಷನ್